ವಿಷಯ ಅಂತ ಗೊತ್ತಾಯ್ತಾನ? ನೀ ಹೇಳಿದ್ರೆ ಗೊತ್ತಾಗ್ತದ. ಹಿಂದಿನ ಬೀದಿಯಲ್ಲಿ ಯಾರೋ ಒಬ್ಬ ಸೀಮೆ ಎಣ್ಣೆ ಹಾಕಿ ಅವನ ಬುಡಿಯನ್ನು ಸಾಯಿಸಿದ್ನಂತೆ. ಎಲ್ಲಿವರೆಗೂ ಈ ವರದಕ್ಷಿಣೆ ಪಿಡುಗೆ ಇರುತ್ತೋ ಅಲ್ಲಿವರೆಗೂ ಇದು ಮುಂದುವರಿತಾನೆ ಇರುತ್ತೆ. ನಾವ್ ಹೆಣ್ಮಕ್ಳಾದ್ರೆ ಸ್ವಲ್ಪ ಜಾಗೃತರಾಗ್ಬೇಕು. ನೀ ಹೇಳೋದು ಬರಬಾರ್ದೇನ, ಆದ್ರೂ ನಿನಗತ್ತೆ ಧೈರ್ಯ ಎಲ್ಲ ಹುಡುಗಿಯರ್ಗೆ ಇರ್ಬೇಕಲ್ಲ. ಚುಲ್ಲಿ ಹಾಕಿ ಸುಡೋರ್ ನೋಡೋದ ಗಲ್ಲಿಗೆ ಬಜಿ ಸ್ಕ್ರಿಪ್ಟ್ ಕೇಳಿ ಈ ನಮ್ಮನೆ ಮಾತಾಡ್ತಿಲ್ಲ, ಟ್ವಿಸ್ಟ್ ಕೇಳಲೇ ಇಲ್ಲ. ಏನಕ್ಕದು ಟ್ವಿಸ್ಟ್? ಸತ್ತೋದ್ಲಲ್ಲ ಆ ಹುಡುಗಿ ಈಗ ದೆವ್ವಾಗಿ ಎಲ್ಲಾ ಕಡೆ ಓಡಾಡ್ತಿದ್ದಾಳಂತೆ. ಎಂತ ಅವಸ್ಥೆ ಇದು? ಹಾರರ್ ಸ್ಟೋರಿ ಹೇಳಿದ್ರೆ ಜಾಮೀನ್ ಜಲ್ಲಿ ನೋಡಿ ನಗು ಹೊರಗೆ ನಗ್ತಿದ್ದೀರಾ. ಮತ್ತಿನ್ನೇನಕ್ಕ ಈ IT-BT ಕಾಲದಲ್ಲೂ ದೆವ್ವ ಭೂತ ಅಂತ ಹೇಳ್ತಿಯಲ್ಲ, ಈಗೇನ ನೀ ದೆವ್ವ ನೋಡಿ ಏನ? ಟಿವಿಯಲ್ಲಿ ಪಿಕ್ಚರ್ ಅಲ್ಲಿ ನೋಡಿದ್ದೇನೆ. ಅಕ್ಕ ನೀ ಸ್ವಲ್ಪ ಸುಮ್ಮನಿದ್ಬಿಡು. ಯಾವ ದೆವ್ವನೂ ಇಲ್ಲ ಭೂತಾನೂ ಇಲ್ಲ. ದೇವ್ರಿದ್ದಾನೆ ಅಂದ್ಮೇಲೆ ದೆವ್ವ ಇದ್ದೇ ಇರ್ತದ. ಈ ಲಾಜಿಕ್ ಎಲ್ಲ ವರ್ಕೌಟ್ ಆಗೋದಿಲ್ಲ. ಯಾರಾದ್ರೂ ಮಾತ್ರ ಚೇಂಜ್ ಮಾಡ್ತೀರಾ? ಮಂದ ಸಿಂಗಾರಿ ಬಂಗಾರಿ ರಿಪೀಟ್ ಟೆಲಿಕಾಸ್ಟ್ ಆಗ್ತದ ಅಂತ ನೋಡೋಣ. ಅಕ್ಕ ಏನಮ್ಮನ್ನ ಅಕ್ಕ ಇಲ್ಲಿ ಯಾರ ನೀನು? ಇಲ್ಲೇ ಕುಂತಿ? ನಿಮ್ಮ ನೋಡಕ್ಕಂತಾನೆ ಬಂದೆ ಅಕ್ಕ. ನಾನ್ ನಿನ್ನ ಯಾವತ್ತೂ ನೋಡಿಲ್ಲಲ್ಲ. ನನ್ ಜೊತೆ ನಿನ್ಗೇನ್ ಮಾತಾ? ಏನು ಅಂತ ಇಲ್ಲೇ ಹೇಳ್ಬೇಕಾ ಅಥವಾ ಒಳಗ್ ಕರ್ಕೊಂಡೋಗಿ ಕೇಳ್ತೀರಾ? ತಡಿ ನಾ ಒಬ್ಬಕ್ಕೆ ಯಾಕೆ ಕೇಳಿ, ನಮ್ಮ ಆಜು ಬಾಜುಕಿನವ್ರು ಎಲ್ಲಾರು ಕರಿತಾರೆ. ಏ ಮಂದ ಮೀನಾ, ಇಲ್ಲಿ ಕತೆ ಹೇಳಿಕ್ ಯಾರೋ ಬಂದಾರ ಬರ್ರೆ. ಈಗ ಹೇಳುವ, ನಮ್ಮಿಂದ ಏನ್ ಸಹಾಯ ಆಗ್ಬೇಕಾಗಿತ್ತು? ಅಕ್ಕ ನನ್ ಹೆಸರು ಕಾಂಚನ ಅಂತ. ಪಕ್ಕದ ಬೀದಿಯಲ್ಲಿ ನಮ್ಮ ಅಕ್ಕ ಬಾವನ್ ಜೊತೆ ಇದ್ದೆ. ನಮ್ ಬಾವ ನನಗ್ ಚಿತ್ರಹಿಂಸೆ ಕೊಟ್ಟು ಅವಮಾನ ಮಾಡ್ತಾ ಇದ್ರು. ಈ ವಿಷಯನ ನಮ್ಮ ಅಕ್ಕನ್ ಹೇಳ್ತೀನಿ ಅಂದಿದ್ದಕ್ಕೆ ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ರು. ಅವ್ರ ತಮ್ಮನ್ ಜೊತೆ ನನ್ನ ಮದ್ವೆ ಮಾಡೋಕ್ ನೋಡ್ತಾ ಇದ್ರು. ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ. ನನ್ಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ. ಮನೇಲಿರೋ ಗಂಡಸ್ರು ಆ ರೀತಿ ನಡ್ಕೋತಾರೆ ಅಂದ್ಮೇಲೆ ಇನ್ ಹೊರಗಡೆ ಇರೋ ಗಂಡಸ್ರು ಇನ್ಯಾವ ರೀತಿ ನಡ್ಕೊಳಲ್ಲ? ಯಾರೋ ಈ ವಟಾರಕ್ಕೆ ಹೋಗಿ ಅಲ್ಲಿರೋ ಜನ ತುಂಬಾ ಒಳ್ಳೆಯವರು, ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ಈಗ ನೀವೇ ನನ್ಗೆ ಸಹಾಯ ಮಾಡ್ಬೇಕು. ಅಯ್ಯೋ, ನಾವ ಈಗ ಅಸಹಾಯಕ ಪರಿಸ್ಥಿತಿ ಒಳಗದೀವಿ, ಇನ್ನು ನಿನ್ಗೇನ್ ಸಹಾಯ ಮಾಡ್ಲಿಕ್ಕೆ ಆಗ್ತದ? ಹಾಗನ್ಬೇಡಿ ಅಕ್ಕ. ನಿಮ್ ಮನೇಲಿ ಏನಾದ್ರು ಕೆಲಸ ಮಾಡ್ಕೊಂಡಿರ್ತೀನಿ. ನನಗ್ ಸಂಬಳನೂ ಬೇಡ. 2 ಹೊತ್ತು ಊಟ ಹಾಕಿ ನನ್ಗೆ ರಕ್ಷಣೆ ಕೊಟ್ರೆ ಸಾಕು. ದಿಕ್ಕಿಲ್ದೇ ಇರೋ ಅನಾಥೆಗೆ ಒಂದು ದಿಕ್ ಸಿಕ್ತಾಗ ಆಗುತ್ತೆ. ಮಂದ, ನಿನಗೆ ಯಾವ್ದಕ್ಕಾರ ಹೆಲ್ಪ್ ಆಗ್ಬೋದ? ಈಕಿನ ಇಟ್ಕೋ. ಅಕ್ಕ ಕ್ಲಿನಿಕಲ್ ನಾನೇ ಸೊಳ್ಳೆ ಹೊಡ್ಕೊಂಡ್ ಕೂತಿದ್ದೀನಿ. ಇವ್ಳು ಇಟ್ಕೊಂಡು ಏನ್ ಮಾಡ್ಲಿ? ಬೇಕಾದ್ರೆ ಮೀನಾಕ ಹೇಳಿ, ಇವ್ರ ನಾಟಿ ಔಷಧಿ ಪ್ರಚಾರ ಸಹಾಯ ಆಗ್ಬೋದು. ನನ್ನ ನಾಟಿ ಔಷಧಿಗೆ ಎಂತದ್ದು ಸಹಾಯ ಆಗ್ತದ? ಆಮೇಲೆ ನನ್ನ ಗಂಡ ಇವಳನ್ನ ನೋಡಿದ್ರೆ ಇವಳಿರೋ ಜಾಗದಲ್ಲಿ ನಾನಿರ್ಬೇಕಾಗ್ತದೆ. ಕಾಂಚನ, ನೀ ನಮ್ ಯಾರ ಮನೆಗಿದ್ರು ತ್ರಾಸದ. ಅಕ್ಕ ನಿಂಗಂತೂ ಪ್ರಭ ಕೊಡ್ತೀವಿ, ತಗೊಂಡ್ ಹೋಗ್ಬಿಡು. ಎಲ್ಲಿ ಅಂತ ಹೋಗ್ಲಿ ಅಕ್ಕ? ಮೊದ್ಲೇ ನನ್ಗೆ ಅಪ್ಪ ಅಮ್ಮ ಇಲ್ಲ. ಹೋದ್ರೆ ನಮ್ ಅಕ್ಕ ಬಾವನ್ ಮನೆಗೆ ಹೋಗ್ಬೇಕು. ನಮ್ ಬಾವನ್ ಕಾಟ ಸಹಿಸೋದಕ್ಕಿಂತ ನಾನು ಸಾಯೋದೇ ವಾಸಿ. ಸರಿ ಬಿಡಿ, ಅದನ್ನೇ ಮಾಡ್ತೀನಿ. ಇಷ್ಟು ಸಣ್ಣ ವಯಸ್ಸಿನ ಸಹಾಯ ಮಾತಾಡ್ತೀಯ? ಇನ್ನೇನ್ ಮಾಡ್ಲಿ? ನನಗ್ ಸಹಾಯ ಮಾಡ್ಬೇಕಾದವ್ರೆ ಮಾಡಲ್ಲ ಅಂದ್ಮೇಲೆ ನನಗ್ ಬೇರೆ ಯಾವ ದಾರಿ ಇದೆ ಹೇಳಿ? ಮಂದ ಮೀನಾ, ಒಂಚೂರ ಬರ್ರೆ. ಯಾಕಕ್ಕ ಇಲ್ಲಿ ಕರ್ದೆ? ಈಗಾಗ್ಲೇ ಇಂಥವ್ರಿಂದ ನಾವು ಬಹಳ ತ್ರಾಸ ಅನ್ಭವಿಸಿವಿ. ಈಕಿ ನಂಬೋದಾ ಅಂತ ಕೇಳಿ ಕರ್ದೆ. ಅಕ್ಕ ಅವ್ಳು ನೋಡಕ್ಕೆ ಒಳ್ಳೆಯವಳ ತರ ಕಾಣಿಸ್ತಾಳೆ. ಆದ್ರೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಮುಂಗಾರು ಮಳೆ ಪೂಜಾ ಗಾಂಧಿ ತರ ಇರೋರು ದಂಡು ಬಾಳೆ ಪೂಜಾ ಗಾಂಧಿ ಆಗ್ಬಿಡ್ತಾರೆ. ನನಗೂ ಅದ ಹೆದರಿಕೆ ಆಗ್ಲಿಕ್ಕತ್ತದ. ಆಕಿ ಮಾತ್ ಕೇಳಿದ್ರೆ ಎಲ್ಲಿ ಸತ್ತ ಹೋಗ್ಬಿಡ್ತಾ ಅನಿಸ್ತದ. ಆಕೆ ಏನಾದ್ರು ಸತ್ಲಂದ್ರೆ ನಾಳೆ ಆಕಿ ಸಾವಿಗೆ ಇಂಡೈರೆಕ್ಟ್ ಆಗಿ ನಾವ ಕಾರಣ ಆಗ್ತೀವಿ. ನೀನ್ ಹೇಳ್ತಿರೋದು ಸರಿಯಾ? ಅವಳು 1-2 ದಿವಸ ಇಲ್ಲೇ ಇಟ್ಕೊಳ್ವಾ. ಅವಳು ಇಲ್ಲೇ ಇದ್ರೆ ನಮ್ಗೆ ಸಹಾಯ ಆಗ್ತದೆ. ಹೌದಲ್ಲ? ಹಂಗ ಮಾಡು. ನೋಡ್ ಕಾಂಚನ, ನೀವ್ ಒಳ್ಳೆಕಂತ ಹೇಳಿ ನಂಬೆ ನಿನಗೆ ಇಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡ್ಲಿಕತ್ತೀವಿ. ಅದನ್ನ ಉಳಿಸ್ಕೋಬೇಕಾ? ನಿಮ್ ನಂಬಿಕೆನ ಉಳಿಸ್ಕೋತೀನಕ್ಕ. ಆದ್ರೆ ಗಂಡಸ್ರಿಂದ ನೀವೇ ನನ್ನ ಬಚಾವ್ ಮಾಡ್ಬೇಕು. ನಮ್ ಭಾವನ್ ನೋಡಿದ್ಮೇಲೆ ಗಂಡಸ್ ಮೇಲಿದ್ ನಂಬಿಕೆನ ಹೊರಟೋಗಿದೆ. ಎಲ್ಲಾ ಗಂಡಸ್ರು ಹಂಗ ಇರಂಗಿಲ್ಲ. ಈಗ ನಮ್ ಒಟ್ಟಾರದಾರ ನೋಡು, ಪ್ರಪಂಚದಾಗ ಒಳ್ಳೆಯವರು ಅದಾರ ಗೊತ್ತಾಗ್ತದ. ಯಾರ್ ಹೇಗೆ ಅಂತ ನೋಡ್ತೀನಲ್ಲಕ್ಕ. ಬೀದಿ ಮರದಲ್ಲಿ ಬಿಟ್ಟಿರೋ ಹಣ್ಣು ಅಂದ್ರೆ ಎಂತವ್ರಿಗಾದ್ರೂ ಒಂದ್ಸರಿ ಕಲ್ಲೊಡಿಬೇಕು ಅನ್ಸುತ್ತೆ. ಹೌದು ಮೈಲಾರಣ್ಣ, ರೇಣುಕ ಹೇಳ್ತಿರೋದು ಸರಿಯಾಗಿ ಉಂಟು. ಅವಳು ಬಜ್ಜಿ ನಿಮ್ಮನೆ ಕೆಲಸ ಅಷ್ಟೇ ಅಲ್ಲ, ನಮ್ಮನೆ ಕೆಲಸ ಕೂಡ ಮಾಡ್ತಾಳೆ. ಈಗಲ್ಲ ಜಗನೆ, ಅವಳನ್ನು ನಮ್ಮ ಮನೆಯಲ್ಲಿ ಒಂದು ಸಲ ಕೂಡ ನೋಡ್ಲಿಲ್ಲಲ್ಲ. ನೀವಿರುವಾಗ ಬಂದ್ರೆ ಅಲ್ಲೇ ಒಂದು ಪ್ರೇಮಲೋಕ ಸೃಷ್ಟಿ ಆಗ್ತದೆ ಅಂತ ನೀವು ಆಫೀಸ್ಗೆ ಹೋದ್ಮೇಲೆ ಬರ್ತಾಳೆ. ನೀವು ಬರುವಷ್ಟರಲ್ಲಿ ಕೆಲಸ ಮುಗಿಸಿ ಇಲ್ಲಿಗೆ ಬರ್ತಾಳೆ. ತೊಂದರೆ ಇಲ್ಲ ಬಿಡ. ಇಷ್ಟು ದಿನ ಅವಳು ನನಗೆ ಮುಸುಂಟು ತೋರಿಸಿದ್ರೆ ಕಣ್ಣ ಮುಚ್ಚಾಳೆ ಆಡ್ತಾಳೆ. ಈ ನಾತ ಒಂದು ಬಾರಿ ಕಣ್ಣಿಗೆ ಕನ್ನಡಕ ಹಾಕಿದ್ರೆ ಕಾಡಿನಲ್ಲಿದ್ರೆ ಕೂಡ ಹುಡುಕಿ ಬಿಡ್ತಾನೆ. ಓಯ್ ಮಾರಿ, ಹೊಜೆಲಿದ್ದು ಸಾಕು ಮಾರ. ಆಫೀಸಿಗೆ ಲೇಟ್ ಆಗ್ತಾ ಉಂಟು, ಹೋಗಿ. ಕಿಸ್ಮಂಗೆ ನಡಿಲಿ ಹೋಗುನು. ಓ ಲಾಟಿನ್, ನಾನಿವತ್ತು ಆಫೀಸಿಗೆ ಬರೋದಿಲ್ಲನಾ? ಯಾಕಪ್ಪ? ನೀ ಬರ್ಲಿಲ್ಲ ಅಂದ್ರೆ ಟೈಪಿಂಗ್ ಯಾವ ಕೊಡ್ತಾನೆ? ಈಗ ಮರಲ್ಲ, ಒಂದು ದಿವಸ ಕುಟ್ಟದಿದ್ರೆ ಪ್ರಪಂಚ ಮುಳುಗಿ ಹೋಗುದಿಲ್ಲ. ನನಗೆ ಇವತ್ತೊಬ್ಬರನ್ನು ಭೇಟಿ ಆಗ್ಲಿಕ್ಕೆ ಉಂಟು. ಈ ಮೀನತ್ತಾರ, ಈಗ ನೀವು ಆಫೀಸ್ಗೆ ಹೋದ್ರಿ ಚಲೋ ಆತ. ಇರ್ಲಿಲ್ಲ ಅಂದ್ರೆ ನಾನ ನಿಮ್ಮನ್ನ ಹೊರಗೆ ಹಾಕ್ಬೇಕಾಗ್ತದ. ತಗೊಳ್ಳಿ ಅಕ್ಕ. ಕಾಂಚನ, ನಿನಗೆ
ಏನಾರ ಕೆಲಸ ಜಾಸ್ತಿ ಅನ್ಸ್ಲಿಕತ್ತಾವನ? ಹಾಗೇನಿಲ್ಲ ಅಕ್ಕ, ಗಂಡಸ್ರ ಹತ್ರ ಹಿಂಸೆ ಪಡೋದಕ್ಕಿಂತ ಇದ್ ಒಳ್ಳೇದಲ್ವಾ? ಆಯ್ತಾಯ್ತು, ಲಗುನ ಇಲ್ಲೆಲ್ಲ ಕೆಲಸ ಮುಗಿಸೆ ಮೀನಾನ್ ಮನಿಗ್ ಹೋಗ. ಸರಿ ಅಕ್ಕ. ಏನಕ್ಕ ಇವತ್ತು ಇಷ್ಟೊಂದು ಫ್ರೀಯಾಗಿ ಕೂತಿದ್ದೀರಾ? ನೀವ್ ಇಷ್ಟೊಂದು ಫ್ರೀಯಾಗಿ ಕೂತಿರೋದು ನಾನು ಯಾವತ್ತೂ ನೋಡೇ ಇಲ್ಲಪ್ಪ. ಇನ್ ಮುಂದೆ ನೋಡ್ತೀಯ ಬಿಡ. ಅದೇಗಕ್ಕ ಅದೇನಂತಂದ್ರ ಇಷ್ಟ ಆಗ್ಯದ. ಅಕ್ಕ ಪರಿಚಯ ಎಲ್ಲರನ್ನೆಲ್ಲ ನಮ್ಮಕ್ ಹೋಗ್ಬೇಡಿ, ಮುಂದೆ ನಿಮ್ಗೆ ಕಷ್ಟ ಆಗೋದು. ಹೌದು ಕಣವ, ಈ ಮುಟ್ಟಾಳ ಹೇಳೋದು ಕರೆಕ್ಟು. ನಮ್ದೋರೆ ನನ್ನೇ ಮುಟ್ಟಲ್ಲ ಅಂತಿದ್ದೀರಾ? ಬೇಡ ಬಿಡೋ, ಈ ಮೂರ್ಖ ಹೇಳೋದು ಕರೆಕ್ಟು. ಆಯ್ತು ಬಿಡಿ, ಯಥಾರಾಜ ತಥಾಪ್ರಜ, ಗುರುಗಳೇ ಶಿಷ್ಯರ ಹಾಗೆ. ನೋಡಿದ್ರೆ ಅಂತೀವ್ರ, ಈಗ ಗೊತ್ತಾಯ್ತೆ ನಮ್ FM ಎಷ್ಟು ಬುದ್ಧಿವಂತ ಅಂತ. ಅದಕ್ಕೆ ಅಲ್ವೇ ಬರೀ ಬಾಯ್ ಮಾತಲ್ಲಿ ಮಟ್ಟು ಅನ್ಕೊಂಡು ಸ್ಕೆಚ್ ಹಾಕೊಂಡು ಓಡಾಡ್ತಿರೋದು. ಅಲ್ಲ ಕಣವ, ಯಾರೋ ಬಂದಿದ್ದಾರೆ ಅಂದ್ರೆ ನನಗ್ ಪರಿಚಯನೇ ಮಾಡ್ಕೊಂಡಿಲ್ಲ. ಅಯ್ಯೋ, ನಿಮಗ್ ಪರಿಚಯ ಮಾಡ್ತಿಲ್ಲ, ಇನ್ ಯಾರಿಗ್ ಪರಿಚಯ ಮಾಡ್ತಲ್ರಿ? ಒಂದ್ ನಿಮಿಷ. ಕಾಂಚನ. ಏನಕ್ಕ? ಕಾಂಚನ, ಇವ್ರ MP ಅವ್ರಂತ, ನಮ್ ಮನಿ ಓನರ್. ನಮಸ್ಕಾರ. ನಮಸ್ಕಾರ. ಏನಮ್ಮ, ಮನೆ ಕೆಲಸದವರು ಅಂದ್ರೆ ಓನರ್ಗಿಂತ ಜಾಸ್ತಿ ಮೆರೀತಾರೆ. ಇವ್ಳು ನೋಡಿದ್ರೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ. ಅದಕ್ಕೆ ಅಲ್ವಾ ಮಾರ್ಯಾರೆ ನಾವು ಅವಳನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು. ಅತಿ ವಿನಯಂ ದೂರ್ತ ಲಕ್ಷಣಂ ಅಂತಾರಕ್ಕ, ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಿ. FM, ಕಾಂಚನ ಹಾಲ್ ಕುಡಿ ಹಸುಗುಸುಂಗತ್ತೆ ಕಾಂತಾಳು, ಅಕ್ಕಿ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ. ಅಕ್ಕ, ತಮ್ ಬೇಳೆ ಬೇಯಿಸ್ಕೋಬೇಕು ಅಂದ್ರೆ ಹೀಗೆ ಇರ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಬಿಸಿನೀರ್ ಕಾಯಿಸ್ಬಿಡ್ತಾರಲ್ಲ. ಇದಕ್ಕೆ ಅಕ್ಕ ನನ್ಗೆ ಗಂಡಸ್ರು ಕಂಡ್ರೆ ಆಗಲ್ಲ ಅನ್ನೋದು. ನೋಡಿ ಹೇಗ್ ಮಾತಾಡ್ತಾರೆ. ಕಾಂಚನ, ಅವ್ ನಿನ್ ಕಾಡಿಸ್ಲಿಕ್ ಹಂಗ್ ಮಾತಾಡ್ಲಿಕತ್ತಾನ, ಅವ್ ಅಂತ ಹುಡುಗ ಅಲ್ಲ. ಇದೇನಕ್ಕ ಸತ್ಯ ಹೇಳಿದ್ರೆ ತಮಾಷೆ ಅಂತ್ಯಾ? ಹಲೋ, ನೋಡಿದ್ಯಕ್ಕ ಹೇಗ್ ಟ್ರ್ಯಾಪ್ ಮಾಡ್ಬಿಟ್ಟೆ? ನಾನು ಆಡ್ರೋ ಮಾತ್ಗೆ ಗಡ 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 ಅಂತ ನಡಗ್ಬಿಟ್ಲು. FM, ಕಾಂಚನ ಭಾರಿ ಮುಗ್ದೇನು. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ ಬಿಡಕ್ಕ. ಯಾಕೆ ನನ್ ಹಿಂದೆ ಬರ್ತಾ ಇದ್ದೀರಾ? ನೀನು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದೀಯ ಕಾಂಚನ. ನಾನ್ ನಿನ್ನ ಹಿಂದೆ ಬರ್ತಾ ಇಲ್ಲ, ನೀನೇ ನನ್ನ ಮುಂದೆ ಮುಂದೆ ಹೋಗ್ತಾ ಇದೀಯ. ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಸುಮ್ನೆ ಹೊರಟೋಗಿ. ಸುಮ್ಮನೆ ಹೋಗ್ಲಿಕ್ಕೆ ಅಂತೇಳಿ ನಾನು ಹೊಟ್ಟೆ ನೋವು ಅಂತೇಳಿ ಕಾರಣ ಹಾಕಿ ಡ್ಯೂಟಿಯಿಂದ ಬಂದದ್ದು. ಹೀಗೆಲ್ಲ ಮಾತಾಡಿದ್ರೆ ನಾನು ಅಕ್ಕನ್ ಕರಿತೀನಿ. ನೋ ಪ್ರಾಬ್ಲಮ್, ಒಂದಕ್ಕಲ್ವಾ ಎಲ್ಲ ಅಕ್ಕಂದಿರನ್ನು ಕರಿಯ. ಒಂಟಿ ಹೆಣ್ಣಿನ ಹತ್ರ ಈ ರೀತಿ ಎಲ್ಲ ಮಾತಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಕಟ್ಟದ ಕೊರಿ, ನೀನು ಒಂಟಿಯಾಗಿದೆಯಂತಲ್ವಾ ನಾ ಜಂಟಿ ಆಗ್ಲಿಕ್ಕೆ ನಾನು ಬಂದದ್ದು. ನೀನು ನಂಬಿರುವೆ ಅಕ್ಕಂದಿರುಂಟಲ್ಲ, ನಿನ್ನನ್ನು ಕತ್ತೆ ನಮ್ಮನೆ ದುಡಿಸ್ತಾ ಇದ್ದಾರೆ. ದುಡಿದು ಹೇಗಾಗಿದೆ ನೋಡು, ನೀನು ಉಳುಂಗಿ ಚುರುಂಟಿ ಹೋಗಿದ್ಯಾ. ಅದಕ್ಕೆ ನನ್ನೊಟ್ಟಿಗೆ ಬಾಲ, ನಾವು ಬರ್ಬಾದ ಬಡಾವಣೆ ಸುತ್ತಾಡಿಕೊಂಡು ಕಾರ್ನರ್ಗೆ ಹೋಗಿ ಕೂತೊಂದು ಕೋನ್ ಐಸ್ ಕ್ರೀಮ್ ತಿನ್ನುವ. ಬಾಲ, ನಿನ್ಗೆ ಬಾಯ್ ಮಾತಾಡಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಎಂತದ ಇದು? ಮಲ್ಲಿಗೆ ಹೂವಿನ ನಮೂನೆ ಇದ್ದವಳು ಕಾಡು ಮಲ್ಲಿಗೆಗೆ ಆಗ್ತಾ ಇದೆಯಾ? ನಿಮ್ಮಂತವ್ರ ಪಾಲ್ಗೆ ನಾನು ಕಾಡ್ ಮಲ್ಲಿಗೆ ಅಲ್ಲ ಕಣೋ, ಪ್ರಾಣ ತೆಗೆಯೋ ಕಾಳಿ. ಉಡುಪಿ ಕೃಷ್ಣ, ಎಂತ ಅವಸ್ಥೆ ಆಗ್ತಾ ಇದು. ಟೈಮ್ ಪಾಸ್ ಮಾಡುವಂತೇಳಿ ಬಂದ್ರೆ ಇದು ಭಯಂಕರ ರಾಂಗ್ ಆಗ್ತಾ ಉಂಟು. ಈಗ ನಾನಿನ್ನು ಹೊರಡ್ತೇನೆ, ನೀನಿನ್ನು ಕೆಲಸವನ್ನು ಮುಂದುವರೆಸಾಯ್ತಾ? ನಾನು ನನ್ನ ಕೆಲ್ಸನೇ ಮುಂದುವರಿಸ್ತೀನಿ. ಉಡುಪಿ ಕೃಷ್ಣ, ಎಂತ ಐತೆ ನಿನಗೆ? ಕಾಂಚನ, ಏನಾತ? ಯಾಕೆ ಅಳ್ಳಿಕತ್ತಿ? ನನ್ನನ್ನೇನ್ ಕೇಳ್ತೀರಾ, ಅವ್ರನ್ನೇ ಕೇಳಿ. ಓಯ್ ಪುರ್ಣತ್, ಎಂತ ಮಾಡಿದ್ರಿ ಮಾರ್ಯಾರ ಇವಳಿಗೆ? ಆಫೀಸ್ ಟೈಮಲ್ಲಿ ನೀವೆಂತನೇ ಕೇಳಿ ಬಂದದ್ದು? ನಾನೆಂತ ಮಾಡ್ಲಿಲ್ಲ ನಗಣೆ, ನಾನು ಫೈಲ್ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ಮನೆಗೆ ಬಂದೆ. ನೀವು ಬರೋದು ಸ್ವಲ್ಪ ಲೇಟ್ ಆಗ್ತಿದ್ರೆ ನನ್ನ ಜೀವ ಮರ ಕಟ್ಟದಿತ್ತು. ಕಾಂಚನ, ಏನಾತ ನೀನೇ ಹೇಳು. ಏನು ಅಂತ ಹೇಳಿ ಅಕ್ಕ, ನನ್ ಪಾಡಿಗೆ ನಾನು ಕಸ ಗುಡಿಸ್ತಿದ್ನ, ಇವ್ರು ಬಂದು ನನ್ ಕೈ ಮುಟ್ಟಿ ಛೀ ಮುಂದಕ್ಕೆ ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಕತ್ತಿ ನೀರ್ದು ಪಾರೆ, ಅಟ್ಟೆಕಾರ ಮರ ಕಟ್ಟು ಪಾರೆ, ನಾಳೆ ಕೇಳೆ ಹಾಕರೆ, ಬಂಡೆ ಚಪ್ಪನೆ ಹಾಕೋರು ಗಾಡಿ ಕೈ ಪರೆಯೇ. ಬೀದಿಯಲ್ಲಿ ಹೋಗೋ ಹುಡುಗಿಯರ ಹಿಂದೆ ಮಾತ್ರ ಹೋಗುತ್ತೀರಾ ಅಂತ ಅನ್ಕೊಂಡಿದ್ದೆ. ಮನೆ ಕೆಲಸದವಳ ಹಿಂದೆ ಕೂಡ ಹೋಗ್ತಿರಲ್ಲ ಮರೇರೆ. ನರವಂಟೆ, ಅವಳು ಪಜ್ಜಿ ಪಜ್ಜಿ ಲೊಟ್ಟೆ ಮಾತಾಡ್ತಾ ಇದ್ದಾಳ. ನಾನು ಅವಳನ್ನು ಕರೆದದ್ದು ಕೋನ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಮಾತ್ರವಾ? ಇಲ್ಲ ಅಕ್ಕ, ಸುಳ್ಳು ಹೇಳ್ತಾ ಇದಾರೆ. ನನ್ನ ಹೆಂಡತಿ ಸರಿ ಇಲ್ಲ, ನೀನ್ ಒಪ್ಕೊಂಡ್ರೆ ನಾನು ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು. ಅಪ್ಪೆ ಕಾಂಚನ, ನಾನು ನಿನ್ನ ಹತ್ರ ಹೇಳಿದೆ ಅಂತ, ನೀನ್ ಅವ್ರ ಹತ್ರ ಹೇಳುದೆ ಅಂತ. ಈಗ ನಕ್ಕುದ ಕೋಳು ಅವಳನ್ನು ನಂಬಬೇಡ್ವಾ? ಲೇ ಮನೆ ಅಡ, ಬಾ ಮುಚ್ಚೋ ನಾನ್ ವೆಜಿಟಬಲ್ ಫ್ರೂಟ್. ನೋಡೋ, ಹೆಣ್ಮಕ್ಳು ಯಾವ ವಿಷಯದಲ್ಲಿ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಈ ವಿಷಯದಲ್ಲಿ ಮಾತ್ರ ಸುಳ್ಳು ಹೇಳಲ್ಲ.
ನಿನ್ನ ಬುದ್ಧಿ ನಮಗ್ ಗೊತ್ತಿಲ್ವಾ? ಏನೋ ಎಡವಟ್ ಮಾಡಿರ್ಬೋದು. ಅಯ್ಯೋ ಪೈಟಲ್ ಶೆಟ್ಟಿ, ನಿಮಗೆಲ್ಲ ನಾನು ಹೇಗೆ ಅರ್ಥ ಮಾಡಿಸ್ಬೇಕಪ್ಪ? ನಮಗೆಲ್ಲ ಅರ್ಥ ಆಗ್ತದ್ರಿ, ನಿಮಗ್ ಬುದ್ಧಿ ಅಂತ ಕಲಿಸ್ಬೇಕಂತ ನಮಗ್ ಅರ್ಥ ಆಗ್ಬಾರ್ದ. ಅಕ್ಕ ನಾನ್ ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀರಾ? ನಾನ್ ಮಾಡ್ತೇನೆ ಹೇಳ. ಇವ್ರು ಬುದ್ಧಿ ಬರ್ಬೇಕು ಅಂದ್ರೆ ಒಂದ್ ವಾರ ಇವ್ರನ್ನ ಮಾಡಿ ಮೇಲ್ ಮಲ್ಗಿಸಿ. ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ? ಕಾಂಚನ ಅವರೇ, ನೀವು ಕಷ್ಟ ಪಡೋದನ್ನ ನನ್ನ ಕೈಯಿಂದ ನೋಡಕ್ಕಾಗಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಕೈಯಿಂದ ಯಾಕೆ ನೋಡ್ತೀರಾ? ಕಣ್ಣಿಂದ ನೋಡಿ. ಕಣ್ಣಿಂದ ನೋಡ್ಬೇಕು ಅಂತಾನೆ ತಾನೇ ನಿಮ್ ಮುಂದೆ ಬಂದಿರೋದು. ಅಲ್ಲ, ಎಷ್ಟು ದಿವಸ ಅಂತ ಈ ರೀತಿ ಕಷ್ಟ ಪಡ್ತೀರಾ? ನನ್ ಹಣೆ ಬರಹ ಎಲ್ಲಿವರೆಗೂ ಸರಿ ಹೋಗಲ್ವೋ ಅಲ್ಲಿವರೆಗೂ. ಹಣೆ ಬರ ಅಂತ ಸುಮ್ನೆ ಕೂತ್ಕೊಂಡ್ರಾಗುತ್ತೆ. ಬ್ರಹ್ಮ ಬರ್ದಿರೋ ಹಣೆ ಬರನ ಬದಲಾಯಿಸ್ಬೇಕು ಅಂತಾನೆ ನಾನ್ ಬಂದಿದ್ದೀನಿ. ಇದಕ್ಕೆ ನಿಮ್ಗೆ ಒಪ್ಪಿಗೆ ಬೇಕು ಅಷ್ಟೇ. ನೀವ್ ಯಾವ ರೀತಿ ಮಾತಾಡ್ತಾ ಇದೀರೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಸುತ್ತಿ ಬಳಸಿ ಕೋಲಾರಕ್ಕೆ ಹೋಗಕ್ ನನಗೆ ಇಷ್ಟ ಇಲ್ಲ. ನೇರವಾಗಿ ಹೇಳ್ಬಿಡ್ತೀನಿ ಕೇಳಿ. ನೀವು ದೊಡ್ಡ ಮನಸ್ಸು ಮಾಡಿ ನನ್ನನ್ನ ಮದುವೆ ಆಗೋ ಕುತ್ಕೊಂಡ್ರೆ ಹಾಳಾಗಿರೋ ನೀವು ನನ್ನ ವಟಾರದ ರಾಣಿ ಆಗ್ಬಿಡ್ತೀರಾ. ಅಯ್ಯೋ ನಿಮ್ಮ, ನಾನ್ ನಿಮ್ ಮಗಳ ತರ ಇದ್ದೀನಿ, ನಾನೇ ಮದ್ವೆ ಆಗ್ತೆ ಅಂತ ಕೇಳ್ತೀರಾ? ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಬೇರೆ ವಿಷಯದಲ್ಲಿದೆ, ಆದ್ರೆ ಮದುವೆ ವಿಚಾರಕ್ಕೆ ಬಂದ್ರೆ ಅದನ್ನೆಲ್ಲ ನನ್ನ ಪೆಂಡ್ರೈವ್ ಹಾಕೊಂಡ್ಬಿಡ್ತೀನಿ. ನೋಡಿ, ನೀವು ನನ್ನ ವಯಸ್ಸಿನ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಇನ್ನೂ ಗಟ್ಟಿಮುಟ್ಟಾಗಿದ್ದೀನಿ. ನೀವ್ ಗಟ್ಟಿಮುಟ್ಟಾಗಿದೆ ಅಂತ ನಿಮ್ ಕೈ ತಾಳಿ ಕಟ್ಟಿಸ್ಕೊಂಡ್ರೆ ನೀವ್ ಬದುಕಿದಾಗ್ಲೇ ನಾನ್ ತಿಥಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನನ್ಗೆ ಗಂಡಸು ಕಂಡ್ರೆ ಆಗಲ್ಲ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಕಾಂಚನ ಅವರೇ, ಮನೆ ಖಾಲಿ ಇದೆ ಅಂದ್ರೆ ನೂರಾರು ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ನಿನ್ನೆ ನೋಡಿ, ನಮ್ ಮೀನಾತ ನಿಮ್ ಹಿಂದೆ ಬಿದ್ದ್ಬಿಟ್ಟಿದ್ದ. ಅದಕ್ಕೆ ನಿಮ್ಮನ್ನ ನನ್ನ ಮನೆ ತುಂಬಿಸ್ಕೊಂಡು ಸುಖವಾಗಿ ಸಂಸಾರ ಮಾಡೋಣ ಅಂತ. ಎಲ್ಲಾ ಗಂಡಸಿಗೆ ಒಂದೇ ಅಂತ ತೋರ್ಸ್ಬಿಟ್ರಲ್ವಾ? ಒಬ್ಬಿಂದ ತಪ್ಪಿಸ್ಕೊಂಡ್ ಬಂದ್ರೆ ಇನ್ನೊಬ್ಬನ್ ಕಾಟ. ನಮ್ಮ ನೆಮ್ಮದಿಯಾಗಿ ಬಿಡೋದೇ ಇಲ್ವಾ? ನೋಡಿ, ಆ ದೇವರೇ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡಿ ನೆಮ್ಮದಿಯಾಗಿರೋ ಕೇಳಿದ್ದಾನೆ. ಅಂದ್ಮೇಲೆ ನಾನು ಒಬ್ಬನೇ ನೆಮ್ಮದಿಯಾಗಿದ್ರೆ ಚೆನ್ನಾಗಿರುತ್ತಾ? ನೋಡಿ, ನೀವು ಖಾಲಿ ಇದ್ದೀರಾ, ನಾನು ಖಾಲಿ ಇದ್ದೀನಿ. ಇಬ್ರು ಸೇರ್ಕೊಂಡ್ರೆ ಹೌಸ್ಫುಲ್ ಆಗುತ್ತೆ. ಯೋಚನೆ ಮಾಡಿ. ಇದ್ರಲ್ಲಿ ಯೋಚನೆ ಮಾಡೋದೇನಿಲ್ಲ. ನಾನ್ ನಿಮ್ಮನ್ನ ಮದ್ವೆ ಆಗಲ್ಲ ಅಷ್ಟೇ. ಯಾಕಂಗಂತೀರಿ? ನನ್ಗೇನ್ ಕಡಿಮೆ ಆಗಿದೆ? ಏನೂ ಕಮ್ಮಿ ಇಲ್ಲ, ಎಲ್ಲ ಜಾಸ್ತಿ ಇದೆ. ಜಾಸ್ತಿ ಇದ್ಮೇಲೆ ಆರಾಮಾಗಿ ಕೈ ಹಿಡಿಬಹುದಲ್ವೇ? ನನ್ ಮೊನ್ನೆ ಎಷ್ಟು ಧೈರ್ಯ ನನ್ ಕೈ ಹಿಡಿಯೋಕೆ? ಇನ್ನೇನು ಇಷ್ಟೊತ್ತು ತಂಗಾಳಿ ತರ ಇದ್ದೋಳು ಬಿರುಗಾಳಿ ತರ ಆಡ್ತಿದ್ಯಾ? ಇನ್ನಂತ ಕಾಲ್ಗೆ ಬರೀ ಬಿರುಗಾಳಿ ಅಲ್ಲ, ನಾನು ಸುಂಟೆ ಗಾಳಿ ಕಾಣಲ್ಲ. ನನ್ನನ್ನ ಮದುವೆ ಆಗು ಅಂತ ಕೇಳ್ಕೊಂಡೆ ಅಷ್ಟೇ. ಈ ಬೋನರ್ ಮದ್ವೆ ಆಗು ಅಂತ ಕೇಳೋ ರೀತಿ ಏನ್ರಿ ಇದು? ಅವಳು ಅಳ್ತಿರೋದ್ ನೋಡ್ತಿದ್ರೆ ಬೇರೆ ಯಾವ್ದಕ್ಕೂ ಸ್ಕಿಪ್ ಹಾಕೊಂಡ್ ಬಂದಿರೋ ಆಗಿದೆ. ಎಂತಾಯ್ತಾ ಅಕ್ಕ? ಮತ್ತೆ ಅದೇ ಗಂಡಸು ಪ್ರಾಬ್ಲಮ್. ಸುಮ್ನೆ ಬಂದು ನನ್ನ ಮದ್ವೆ ಆಗು ಅಂತ ಕೇಳಿದಿದ್ರೆ ನಾನು ಒಪ್ಕೊಂಡ್ಬಿಡ್ತಿದ್ನೋ ಏನೋ. ಆದ್ರೆ ಇವ್ರು ನನ್ನ ಮದ್ವೆ ಆಗ್ತಾ ಇದ್ರೆ ನಿನ್ನ ಸಾಯಿಸ್ಬಿಡ್ತಿ ಅಂತ ಕಸಿಸ್ಕೊಕ್ಕೆ ಬಂದ್ಬಿಟ್ರು. ಏನ್ ಹಿಂಗ ನೋಡ್ಕೊತ ನಿಂತಿ? ಹೋಗಿ ಕೆಲಸ ನೋಡೋಗ. ನನಗೆಲ್ಲ ಗೊತ್ತು, ಅದನ್ನ ನೀನ್ ಹೇಳೋ ಅವಶ್ಯಕತೆ ಇಲ್ಲ. ನೀನು ತಾನು ಅನ್ಲಿಕತ್ತಿ, ನೀ ನಮ್ಮ ಮನಿ ಕೆಲಸದಕ್ಕೆ, ಅದು ನೆನಪಿರ್ಲಿ. ಕೆಲಸದವಳು ಒಂದ್ ಮಾತ್ರಕ್ಕೆ ಹೇಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಅನ್ಕೊಂಡಿದ್ಯೇನೋ? ನಾ ಏನ್ ಮಾಡೀನಿ? ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಲಿಕತ್ತಿರಲ್ಲ. ಈಗ ಆ ಲಿಸ್ಟ್ಗೆ ನೀನು ಸೇರ್ತೀಯ. ಏ, ನೀ ಯಾಕೆ ಹಿಂಗ್ ಮಾತಾಡ್ಲಿಕತ್ತಿ? ನೀ ಹಿಂಗ ಮಾತಾಡ್ಲಿಕತ್ತೀಯೋ ನನ್ ಹೆಂಡ್ತಿನ ಕರಿಬೇಕಾಕತಿ. ನೀನ್ ಕೂಗಿದ ತಕ್ಷಣ ಬರಕ್ಕೆ ನಿನ್ ಹೆಂಡತಿ ಮನೇಲಿಲ್ಲ. ಯಾವ್ದೋ ಸೀರೆ ದುಡ್ಡು ಇಸ್ಕೋಬೇಕು ಅಂತ ಹೊರಗಡೆ ಹೋಗಿದ್ದಾಳೆ. ಇವತ್ ನಿನ್ ಕತೆ ಮುಗೀತು. ಏ, ಏನಾಗೈತಿ ನಿನಗ? ನೀ ನಮ್ಮ ಮನಿಗ್ ಬಂದ್ ಇಷ್ಟ ದಿನ ಆತ, ಯಾವತ್ತೂ ಹಿಂಗ್ ಮಾತಾಡಿರ್ಲಿಲ್ಲ. ಈಗ ನೋಡ್ತಿದ್ಯಲ್ಲ, ಮರ್ಯಾದೆಯಿಂದ ಈ ಮನೆ ಬಿಟ್ಟು ಹೊರಟೋಗು. ಇಲ್ಲ ಅಂದ್ರೆ ನಿನ್ನ ಬದುಕಕ್ ಬಿಡಲ್ಲ. ಇದು ನಮ್ಮ ಮನಿ, ನಾ ಯಾಕೆ ಬಿಟ್ಟು ಹೋಗ್ಬೇಕು? ನೀನ ಬಿಟ್ಟು ಹೋಗೆ. ಹೋಗ್ತೀನಿ, ಆದ್ರೆ ಈಗಲ್ಲ. ಈ ವಟಾರದಲ್ಲಿರೋ ಎಲ್ಲಾ ಗಂಡಸನ್ನು ಬಲಿ ತಗೊಂಡ್ ಮೇಲೆ. ಬಲಿ ತಗೊಳಕ್ ನಾವೇನ್ ಮಾಡಿವಿ? ನೀವೇನು ಮಾಡಿಲ್ಲ, ಆದ್ರೆ ನನ್ಗೆ ಗಂಡಸರು ಜಾತಿ ಕಂಡ್ರೇನೆ ಆಗಲ್ಲ. ಎಲ್ಲಾ ಗಂಡಸರು ಕೆಟ್ಟವ್ರು ಇರಾಗಿಲ್ಲ, ಒಳ್ಳೆಯವ್ರು ಇರ್ತಾರ. ಆದ್ರೆ ನನ್ ಕಣ್ಗೆ ಒಳ್ಳೆಯವ್ರು ಯಾರು ಕಾಣಿಸಿಲ್ಲ, ಎಲ್ಲ ಕೆಟ್ಟವ್ರು. ಹಂಗಾರ ದವಾಖಾನಿಗೆ ಹೋಗಿ ನಿನ್ನ ಕಣ್ಣ ರಿಪೇರಿ ಮಾಡಿಸ್ಕೊಂಡ್ರ ಹೋಗೆ. ಅದು ನೀನ್ ನನಗ್ ಹೇಳ್ಬೇಕಾಗಿಲ್ಲ ಕಣೋ, ನನಗ್ ಚೆನ್ನಾಗ್ ಗೊತ್ತು. ಏ ಗುಳ್ಳವ್ವ, ಮತ್ತ ನೀನು ತಾನು ಅಂತ ಮಾತಾಡ್ಲಿಕತ್ತಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋ ಕಲ್ಕೋ. ನಿಮ್ಮಂತ ಗಂಡಸರಿಗೆ ಮರ್ಯಾದೆ ಕೊಟ್ರೆ ಮರ್ಯಾದೆ ಅನ್ನೋ ಪದಗೆ ಮರ್ಯಾದೆ ಹೊರಟೋಗುತ್ತೆ. ನೀ ಹಿಂಗ ಮಾತಾಡ್ಲಿಕತ್ತಿ, ನಂಗೆ ಬಾ ಸಿಟ್ಟು ಬರ್ತೈತೆ. ನಡಿ ಹೊರಗೆ.
ನಾನ್ ಬಂದಿರೋದು ಹೋಗಕ್ಕಲ್ಲ, ನಿಮ್ಮನ್ನೆಲ್ಲ ಸಂಹಾರ ಮಾಡೋದಕ್ಕೆ. ಬಿಟ್ಟಟ್ಟು ಮಾತಿಗೆ ಮಾತು ಬಳಸ್ತೀನಿ. ನನ್ ಕೈಯ ಹಿಡಿತೀಯನೋ? ಸಾಯಿಸ್ಲಿಕ್ಕತ್ತಿಲ್ಲ, ಈಕಿನ ನಾನು ಸಾಯಿಸ್ಲಿಕ್ಕತ್ತಾಳ. ಯಾರನ್ನು ಸಾಯಿಸ್ಲಿಕ್ಕತ್ತಿದ್ರ ನೋಡನ್ರಿ. ಸಿದ್ದಾರೂಢ, ನೀವು ಬಂದಾಗ ಹಂಗಿದ್ಲ, ನೀವು ಬರೋಕ್ಕಿಂತ ಮೊದ್ಲು ನನಗ ಕುತ್ತಿಗೆ ಸಿಕ್ಲಿಕ್ಕತ್ತಿದ್ಲ. ಅಕ್ಕ, ಇವ್ರು ಸುಳ್ಳು ಹೇಳ್ತಾ ಇದಾರೆ. ನಾನು ಈ ಮನೆಗ್ ಬಂದಾಗ್ಲಿಂದ ಇವ್ರಿಗೆ ನನ್ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ನಾನು ಹೋಗಲ್ಲ ಅಂದಿದ್ದಕ್ಕೆ ಕತ್ತಿಸ್ಗೆ ಸಾಯ್ಸಕ್ ಬಂದ್ರು. ನೀವು ಒಬ್ಬರೇ ಬರಬರದಿರಿ ಅನ್ಕೊಂಡಿದ್ದೆ, ಆದ್ರೆ ನೀವು ಇವ್ರ ಜೊತೆ ಆಡ್ಲಿಕ್ಕತ್ತಿರಲ್ಲ. ಏನ ಪ್ರಾಣಿ, ನನ್ನ ಮೇಲೆ ಅನುಮಾನ ಪಡ್ತಿಲ್ಲ. ನಾ ಹೇಳೋ ಮಾತು ನಂಬ. ಓ ಮರಪ್ಪೆಲ, ಇವಳು ಬಂದ ಮೇಲೆ ಕಟ್ಟಿಕೊಂಡ ಬಡಿದಿಗಳು ಕೂಡ ನಮ್ಮನ್ನು ನಂಬುದಿಲ್ವಾ? ಇವಳಿದ್ದಾಳಲ್ಲ ದರ್ಶನದವಳು, ಇವರಿದ್ದಾಗ ಒಂದು ನಮ್ಮನ್ನ ಇರ್ತಾಳೆ, ಇಲ್ಲದಿದ್ದಾಗ ಒಂದು ನಮ್ಮನ್ನ ಇರ್ತಾಳೆ. ಹೌದು ಕಣಮ್ಮ, ಇವಳು ವರ್ತನೆನೇ ಒಂಥರ ವಿಚಿತ್ರವಾಗಿದೆ. ಗಂಡಸರು ನೋಡಿದ್ರೆ ಸಾಕು ಮೈ ಮೇಲೆ ಅದೇನೋ ಬಂದಂಗ ಮಾಡ್ತಾಳೆ. ಮೊದಲು ಇವಳ ಮೇಲಿಂದ ಕಳಿಸ್ಬಿಡವಾ? ನೋಡು ಕಾಂಚನ, ನೀನ್ ಯಾರ ಮೇಲೆ ಅನುಮಾನ ಪಟ್ಟಿದ್ರು ನಾವ್ ನಂಬ್ತಿದ್ವಿ. ಆದ್ರೆ ನಮ್ ಮೈಲಾರಪ್ಪನವ್ರ ಮೇಲೆ ಅನುಮಾನ ಪಟ್ಟಿದ್ಯಲ್ಲ, ಇದನ್ನ ನಮ್ಮಿಂದ ನಂಬಕ್ ಆಗ್ತಿಲ್ಲ. ಹೌದು, ನಾನ್ ಏನೇ ಹೇಳಿದ್ರು ನೀವ್ ಯಾರು ನಂಬೋದಿಲ್ಲ. ನನ್ ಜಾಗದಲ್ಲಿ ನೀವಿರ್ಬೇಕಾಗಿತ್ತು. ಒಂಟಿ ಹೆಣ್ ಸಿಕ್ಕಿದಾಳೆ ಅಂತ ಇವ್ರೆಲ್ಲ ನಡ್ಕೊಳ್ತಾ ಇರೋ ರೀತಿ ಏನು ಅಂತ ನನಗ್ ಮಾತ್ರ ಗೊತ್ತು. ಪ್ರಾಣಿ, ಈಕಿ ಸೆಂಟಿಮೆಂಟ್ ಮಾತಾಡಿ ನಿಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಳಿಕತ್ತಾಳ. ಮೊದ್ಲು ಈಕಿನ ಹೊರ ಕಳ್ಸ್ರಿ. ಕಾಂಚನ, ನೀ ಇಲ್ಲಿರೋದು ಯಾರಿಗೂ ಇಷ್ಟ ಇಲ್ಲ ಅನಿಸ್ತದ. ಸುಮ್ನ ಇಲ್ಲಿಂದ ಹೋಗ್ಬಿಡು. ಸರಿ, ಹೋಗ್ತೀನಿ. ಆದ್ರೆ ಹೆಣ್ವಾಗಿ ನಿಮ್ಗೆಲ್ಲ ಮೋಸ ಮಾಡಿದೀನಿ ಅನ್ನೋ ಆಪಾದನೆ ಹೊದ್ಕೊಂಡು ಬದುಕಿರೋ ಬದ್ಲು ಸಾಯೋದೇ ಮೇಲು. ನೀವೇ ನನ್ನನ್ನ ಸಾಯಿಸ್ಬಿಡಿ, ಪ್ರಾಣ ಬಿಡ್ತೀನಿ. ನೀವ್ ಈ ನಮ್ಮನೆಲ್ಲ ಮಾತಾಡ್ಬೇಡ್ವಾ, ನಮಗ್ ಭಯ ಆಗ್ತದೆ. ಮೊದ್ಲು ಒಳಗಡೆ ಹೋಗು, ಆಮೇಲೆ ಎಂತ ಮಾಡ್ಬೇಕಂತ ನಾವ್ ಹೇಳ್ತೀವಿ. ನೋಡಿದ್ರ ಯಾಕೆ ಗುರಾಯಿಸ್ಕೊಂಡು ಹೋಗ್ತಾಳೆ ಅಂತ. ಇಂಥವಳನ್ನ ನೀವು ನಂಬ್ತೀರಿ? ನನಗೂ ಅದ ಗೊತ್ತಾಗ್ಬತ್ರಿ ಎಂ ಪಿ ಅವರ. ನಿಮ್ಮನ್ ನಂಬೇಕು, ಅಕ್ಕಿನ್ ನಂಬೇಕು, ಎಲ್ಲಾ ಕನ್ಫ್ಯೂಸ್ ಆಗ್ಲಿಕ್ಕತ್ತದ್ರಿ. ಏನೆಲ್ರು ಕಲ್ಯಾಣೋತ್ಸವ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಕಲ್ಯಾಣೋತ್ಸವ ಅಲ್ಲನೇ ಎಫ್ಎಂ. ಇಲ್ಲಿ ಎಲ್ಲರ ತಿಥಿ ಕಾರ್ಯಕ್ರಮದ ಬಗ್ಗೆ ಮಾತುಕತೆ ನಡೀತಾ ಉಂಟು. ಅಂತದ್ ಏನಾಯ್ತಣ? ಅವಳನ್ನ ಮೊದಲನೇ ಸರಿ ನೋಡಿದಾಗ್ಲೇ ಡೌಟ್ ಇತ್ತು, ಅವಳು ಒಬ್ಳಲ್ಲ ಇಬ್ರಿದ್ದಾರೆ ಅಂತ. ಹೌದು, ನಾನ್ ಮೊದಲನೇ ಸಾರಿ ಅವಳ ವಿರುದ್ಧ ಮಾತಾಡ್ದಾಗ್ಲೇ ಅವ್ಳ ಮುಖನೇ ಚೇಂಜ್ ಆಗೋಯ್ತು. ಅದ್ ಇವತ್ ಕನ್ಫರ್ಮ್ ಆಯ್ತು, ಅದೊಬ್ಳಲ್ಲ ಇಬ್ರಿದ್ದಾರೆ ಅಂತ. ಲೋ ಎಫ್ಎಂ, ನೀನ್ ಹೇಳೋದನ್ನ ನಾವ್ ನಂಬೇಕಾ? ಇಲ್ಲಿ ನಡೀತಿರೋದಕ್ಕೂ ನೀನ್ ಹೇಳ್ತಿರೋದಕ್ಕೂ ಸಂಬಂಧನೇ ಇಲ್ಲ ಕಣೋ. ನಿನ್ಗೆಲ್ಲ ಗೊತ್ತಾಗ್ಬೇಕಂದ್ರೆ ನಾಳೆ ತನಕ ಕಾಯ್ಲೇಬೇಕು. ಯಾಕೆ ಈಗ ಹೇಳಿದ್ರೆ ಗೊತ್ತಾಗುದಿಲ್ವಾ? ಗೊತ್ತಾಗತ್ತೆ, ಆದ್ರೆ ಅದನ್ನ ತಿಳ್ಕೊಳಕ್ಕಾಗ್ಲಿ ನೋಡಕ್ಕಾಗ್ಲಿ ನಾವ್ಯಾರು ಬದುಕಿರಲ್ಲ. ಎಲ್ರಿಗೂ ಕಾಫಿ ತರ್ಲಾ? ಸರಿ. ಈ ಮನೆಯಲ್ಲಿ ಒಂದು ಸಮಸ್ಯೆ ಇದೆ. ಸಮಸ್ಯೆ ಇರುವುದಕ್ಕೆಲ್ಲ ಬೊಬ್ಬರಿ ನಿಮ್ಮನ್ನು ಕರೆಸಿದ್ದು. ಹಿಂಗೆ ಮಾತಾಡಿದ್ರೆ ನಾನು ಬಂದಾರೆ ವಾಕ್ ಹೋಗ್ಬೇಕಾಗುತ್ತೆ. ರೀ ಮೀನಾಥವ್ರ, ನೀವ್ ಸ್ವಲ್ಪ ಸುಮ್ನೆ ರೀ. ಮಂತ್ರವಾದಿಗಳ ಅದೇನ್ ಸಮಸ್ಯೆ, ಅದಕ್ಕೇನ್ ಪರಿಹಾರ ಮಾಡ್ಬೇಕಂತ ಹೇಳ್ರಲ್ಲ. ಸಮಸ್ಯೆ ಪರಿಹಾರ ಆಗ್ಬೇಕು ಅಂದ್ರೆ ಆ ಹುಡುಗಿನ ಇಲ್ಲಿ ಕರೆಸ್ಬೇಕು. ಒಂದ್ ನಿಮಿಷ. ಕಾಂಚನ, ಕಾಂಚನ. ಅಕ್ಕ, ಯಾರಿದು? ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಇವ್ರ ನಮ್ ಮನಿ ನೋಡ್ಲಿಕ್ ಬಂದಾರ. ನೀನ್ ಎದ್ರಕೋಬೇಡ. ಮಂತ್ರವಾದಿಗಳ ಈಕಿನೋರಿ ಆ ಹುಡುಗಿ. ನೀವ್ ಹೇಳಿದ್ದು ಸರಿ, ಈಕೆ ಮೇಲೆ ಪ್ರೇತಾತ್ಮ ಇದೆ. ಹೌದು. ಏ ಕಾಂಚನ, ಬಾ ಇಲ್ಲಿ. ಇಲ್ಲ, ನಾನ್ ಬರಲ್ಲ. ಇದು ನಾನ್ ಕರೆದ್ರೆ ಬರಲ್ಲ ಅಂತೀಯ? ಏ ಬಾರ್ಲಿ, ಓದ್ಕೋ. ನೋಡಿದ್ರ ಯಾಕೆ ಬದಲಾದ್ಲು ಅಂತ? ನಮ್ಮನ್ನು ನೋಡ್ದಾಗಲೆಲ್ಲ ಇದೇ ರೀತಿ ಬದಲಾಗ್ತಾ ಇದ್ಲು ಮಂತ್ರವಾದಿಗಳೇ. ಈ ವಿಷಯನ ನಮ್ಮ ಒಟ್ಟಾರದ ಹೆಂಗಸರು ಹೇಳಿದ್ರೆ ನಂಬ್ತಾನೆ ಇರ್ಲಿಲ್ಲ. ನಮ್ಗೇನ್ ಗೊತ್ತಿತ್ರಿ ಎಂ ಪಿ ಅವ್ರ, ಈಕೆ ಮೈಯಾಗ ದೇವ್ ಸೇರ್ಕೊಂಡದ ಅಂತ. ಹೋಗಿ ಹೋಗಿ ನಮ್ಮ ಮನೆಗೆ ಯಾಕೆ ಬರ್ಬೇಕ್ರಿ?
ಈಗ ಅವಳ ಬಾಯಿಂದ ಹೇಳಿಸ್ತೀನಿ ನೋಡಿ. ಹೇಳು, ನೀನು ಇಲ್ಲಿಗೆ ಯಾಕೆ ಬಂದೆ? ನೀನು ಯಾರು? ಬೇಗ ಹೇಳು. ಹೇಳಲ್ಲ. ನೀವ್ ಹೆದರ್ಸಿದ ತಕ್ಷಣ ನಾನು ಹೆದರ್ಕೊಳ್ಳೋದು ಇಲ್ಲ. ಈ ಗಂಡಸನ್ನೆಲ್ಲ ನಾನು ಬಲಿ ತಗೋತೀನಿ. ಹೇಳ್ತೀನಿ. ನನ್ನ ಹೆಸರು ಕಾಂಚನ ಅಲ್ಲ, ಕಲ್ಪನಾ. ನಾನು ಹಿಂದಿನ ಬಿದ್ದಲ್ಲೇ ಇದ್ದೆ. ನನ್ ಗಂಡ ವರದಕ್ಷಿಣೆ ಆಸೆಗೋಸ್ಕರ ನನ್ನ ಸೀಮೆಣ್ಣೆ ಹಾಕಿ ಸಾಯಿಸ್ಬಿಟ್ಟ. ಅದಕ್ಕೆ ಗಂಡಸನ್ನೆಲ್ಲ ಸಾಯಿಸೋದಕ್ಕೆ ನಾನು ನನ್ನ ತಂಗಿ ಮೈ ಮೇಲೆ ಬಂದಿದ್ದೀನಿ. ನೋಡಿದ್ರ ಸತ್ಯ ಏನಂತ ಗೊತ್ತಾಯ್ತಾ? ಅಲ್ರಿ ಕಲ್ಪನಾ ಅವ್ರ, ನಮ್ ಒಟ್ಟಾರಕ್ಕೆ ಯಾಕೆ ಬಂದ್ರಿ? ನಿಮ್ಮನ್ ಸಾಯಿಸಿದವ ನಿಮ್ ಗಂಡನ್ ಬಲಿ ತಗೋಬೇಕಿದ್ದಿಲ್ರಿ? ಅವನ್ನಾಗ್ಲೇ ಬಲಿ ತಗೊಂಡಾಯ್ತು. ನನ್ ಹಾಗೇನಿಲ್ಲಿ ನೀವು ಕಷ್ಟ ಪಡ್ತಾ ಇರ್ತೀರಾ ಅಂತ ಇಲ್ಲಿಗೆ ಬಂದೆ. ಗಂಡಸೆಲ್ಲ ಕೆಟ್ಟೋರು, ಅವ್ರನ್ನೆಲ್ಲಾರ್ನು ಬಲಿ ತಗೋತೀನಿ. ಓಯ್, ನಿಮ್ಮ ಗಂಡನ ನಮೂನೆ ಎಲ್ಲರೂ ಕೂಡ ಕೆಟ್ಟವ್ರು ಇರ್ತಾರೆ ಮಾರ್ರೆ. ನಾವೆಲ್ಲರೂ ತುಂಬಾ ಒಳ್ಳೆಯವರು. ಒಳ್ಳೆಯವ್ರಲ್ಲ, ಒಳ್ಳೆಯವ್ರ ಹಾಗೆ ನಟಿಸ್ತಾ ಇದ್ದೀರಾ. ನಿಮ್ನ್ಯಾರ್ನು ಸುಮ್ನೆ ಬಿಡಲ್ಲ, ಎಲ್ಲಾರ್ನು ಬಲಿ ತಗೋತೀನಿ. ಓಯ್ ಬಿರ್ಸದಿ, ದೆವ್ವ ಇಲ್ಲ ಅಂತಿದ್ಯಲ್ಲ, ಇನ್ನು ಕಣ್ಣು ಮುಂದೆ ಇದೆಯಲ್ಲ. ಅಕ್ಕ, ದೆವ್ವನೂ ಇಲ್ಲ ಗಿವ್ವನೂ ಇಲ್ಲ. ಅಕ್ಕನ್ಗಾಗಿರೋ ಅನ್ಯಾಯನ ಕಣ್ಮುಂದೆ ನೋಡಿ ಈ ರೀತಿ ಸೈಕಿಕ್ ಆಗಿದ್ದಾಳೆ. ಯಾವ್ದಾದ್ರು ಡಾಕ್ಟರ್ ಹತ್ರ ಕರ್ಕೊಂಡ್ರೆ ಸರಿ ಹೋಗ್ತಾಳೆ. ಓ ಅಪ್ಪೆ, ಅಪ್ಪ ನಂಬಿಕೆ ಇರ್ಬೇಕಾ, ಆದ್ರೆ ಈ ನಮ್ಮನೆ ಇರ್ಬಾರ್ದಾಯ್ತಾ? ಎದ್ದಗಣೆ ನೀ ಸ್ವಲ್ಪ ಸುಮ್ನೀರು. ಮಂತ್ರ ಹೇಳಿಕತ್ತದ್ ಬರಬಾರ್ದ. ಹಾಗಾದ್ರೆ ಇವಳೆಂತದಕ್ಕೆ ಈ ನಮ್ಮನೆ ಬದಲಾಗ್ಬೇಕಿತ್ತು, ನಾವೆಂತದಕ್ಕೆ ಮಂತ್ರವಾದಿನ ಕಳಿಸ್ಬೇಕಿತ್ತು. ನೀವೇ ಇಬ್ರು ಟ್ರೀಟ್ಮೆಂಟ್ ಕೊಡ್ಬೋದಿತ್ತಲ್ಲ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟಿದ್ರೆ ನಾನು ಆ ಕೆಲ್ಸಾನು ಮಾಡ್ತಿದ್ದೆ. ನೀವ್ ಅನ್ಕೊಂಡಿರೋ ಯಾವ ದೆವ್ವನೂ ಇಲ್ಲ ಭೂತನೂ ಇಲ್ಲ. ಎಂತ ಕನಸಿನಲ್ಲಿ ಕಾಂಚನ ಬಂದ್ಲನಾ? ಹೌದು, ನನ್ನ ಹೆಸರು ಕಾಂಚನ ಅಲ್ಲ ಕಲ್ಪನಾ ಅಂತ ಹೇಳಿದ್ಲಾ? ಹೌದು. ನಿನ್ನ ಕಂಟೆಲು ಪೂಜೆಂಕಿ ಸಾಯಿಸ್ಲಿಕ್ಕೆ ಬಂದನ? ಹೌದಕ್ಕ, ಹೌದು. ಇದೇ ಕನಸು ನನಗ್ ಬಿದ್ದಿದ್ದು. ನಿನಗಷ್ಟ ಅಲ್ಲ, ನಮಗೂ ಇದ ಕನಸು ಬಿದ್ದ. ನಮಸ್ಕಾರ. ಯಾರು ನೀವು? ನಿಮ್ ಮನೇಲಿ ಕೆಲ್ಸ ಕೇಳಕ್ ಬಂದಿದ್ದೀನಿ. ನನ್ನ ಹೆಸರು ಕಾಂಚನ ಅಂತ.